ರಿಯಲ್ ಎಸ್ಟೇಟ್ ದಂಧೆಕೋರರ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ನಮ್ಮ ಜಮೀನಿಗೆ ತಂತಿ ಬೇಲಿ ನಿರ್ಮಿಸಿ ಗೂಂಡಾವರ್ತನೆ ಆರೋಪ. ದಯಾಮರಣಕ್ಕೆ ಅನುಮತಿ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ಪತ್ರ. ಸರ್ಕಾರ ನೀಡಿದ ಕೃಷಿ ಭೂಮಿಯನ್ನ ಭೋಗ್ಯಕ್ಕೆ ಪಡೆದು ಅಕ್ರಮವಾಗಿ ತಂತಿ ಬೇಲಿ ನಿರ್ಮಿಸಿ ಗೂಂಡಾವರ್ತನೆ ಪ್ರದರ್ಶಿಸುತ್ತಿರುವ ರಿಯಲ್ ಎಸ್ಟೇಟ್ ದಂಧೆಕೋರರ ವಿರುದ್ಧ ಗುಂಡ್ಲುಪೇಟೆ ಬೇಗೂರು ಹೋಬಳಿಯ ಪಿಸಿ ವರ್ಗೀಸ್ ಕಾಲೋನಿ ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ. ರಿಯಲ್ ಎಸ್ಟೇಟ್ ದಂಧೆಕೋರರ ಕಪಿ ಮುಷ್ಟಿಯಲ್ಲಿರುವ ನಮ್ಮ ಜಮೀನುಗಳನ್ನು ಬಿಡಿಸಿಕೊಡುವಂತೆ ಚಾಮರಾಜನಗರ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ಇಲ್ಲವಾದಲ್ಲಿ ದಯಾಮರಣಕ್ಕೆ ಅನುಮತಿ ನೀಡುವಂತೆ ಒತ್ತಾಯಿಸಿದ್ದಾರೆ. ಕಬಿನಿ, ನುಗು, ತಾರಕ ಜಲಾಶಯಗಳ ನಿರ್ಮಾಣ ಕಾರ್ಯದಲ್ಲಿ ಭಾಗಿಯಾದ ಕೆಲಸಗಾರರ ಶ್ರಮಕ್ಕೆ ಪ್ರತಿಫಲವಾಗಿ ಸರ್ಕಾರ 1983 ಹಾಗೂ 84ರ ಸಾಲಿನಲ್ಲಿ ಪಿಸಿ ವರ್ಗೀಸ್ ಕಾಲೋನಿ ನಿರ್ಮಿಸಿ 53 ಕುಟುಂಬಗಳಿಗೆ ನಿವೇಶನ ನೀಡಿ ಮನೆಗಳನ್ನು ನಿರ್ಮಿಸಿಕೊಟ್ಟ ಜೀವನೋಪಾಯಕ್ಕಾಗಿ ಪತ್ರಗಳನ್ನು ಸಹ ವಿತರಿಸಲಾಗಿದೆ. ಪೊಲೀಸ್ ಬಂದು ನಮ್ಮನ್ನು ಬೆದರಿಸಿದ್ರು. ಸಿಕ್ಕಾಪಟ್ಟೆ ಬಂದುಬಿಟ್ಟು ಬೆದರಿಸಿ ಭಯನೇ ಆಗೋಯ್ತು. ಏನಂತ ಹೇಳಿದ್ರು? ನೀವು ಈ ಥರ ಮಾಡ್ಕೊಂಡು ಜಮೀನಿಗೆ ಹೋಗಿ ಜಮೀನಿಗೆ ಹೋಗಿ ನೀವು ಅಡ್ಡ ಮಾಡಿದ್ರೆ ನಿಮ್ಗೆ ತಗೊಂಡೋಗಿ ಲೇಡೀಸ್ ಪೊಲೀಸ್ ಬಿಟ್ಟು ನಿಮ್ಗೆ ತಗೊಂಡೋಗಿ ಲಾಕಪ್ ಹಾಕತ್ತೀನಿ, ಕರ್ಕೊಂಡು ಹೊಂಟೋಯ್ತೀನಿ. ಹಾಗಂತ ಮುಂದೆ ಇದಕ್ಕೆ ಮಾತಾಡೋದಕ್ಕೆ ನಮ್ಗೆ ಭಯ ಆಗೋಯ್ತು ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಚಿನ್ನಮ್ಮ ಅಂತ ಸರ್. ನಮಸ್ತೆ. ಇದು ಹಿಂಗೆ ಜಮೀನು ನಮ್ಮ ಅಪ್ಪ ಅಮ್ಮಂತಾವು ಜಮೀನು ಶುಂಠಿ ಹಾಕ್ತೀವಿ ಮತ್ತು ಬಾಳೆ ನೆಡ್ತೀವಿ ಅಂತ ಸೈನ್ ಮಾಡಿಸ್ಕೊಂಡು ಹಿಂಗೆ ಇದು ಮಾಡ್ಕೊಂಡವ್ರೆ. ಅಲ್ಲ, ಅವ್ರಿಗೆ ಮಕ್ಳು ಇರೋದು ಇಲ್ಲದೇ ಇರೋದು ಇವ್ರು ಏನು ನೋಡಿಲ್ವಾ? ಅವ್ರ ಕೈಲೆಲ್ಲ ಸೈನ್ ಮಾಡಿಸ್ಕೋಬೇಕು ತಾನೆ. ಇವರು ಯಾರ ಕೈಲಿ ಮಾಡಿಸ್ಕೊಂಡಿದ್ದಾರೆ? ಇಲ್ಲ ಇವಾಗ ಕಲ್ಕಂಬ ನೆಡ್ತಾವ್ರಲ್ಲ, ಇಲ್ಲ ಯಾರನ್ನ ಕೇಳಿ ಯಾರನ್ನ ಹೇಳಿ ನೆಡ್ತಾ ಇದ್ದಾರಾ? ಇಲ್ಲ ಯಾರಿಗಾರ ನೋಟಿಸ್ ಕೊಟ್ಟಿದ್ದಾರೆ ಇವರು? ಹಂಗಾರೆ ಯಾರ ಜಮೀನಿಗೆ ಯಾರು ಬಂದು ಹಾಕೋಬೋದಾ? ಇದು ಕೇಳೋರು ಹೇಳೋರು ಯಾರಿಲ್ವಾ? ಫಸ್ಟ್ ಏನಿದೆಯಾ ನೋಡಿ ನಮ್ಮ ಜಮೀನು ನಮ್ಗೆ ಕೊಡ್ಸೋ ಥರ ಮಾಡಿ. ಹೋಗೋಕೆ ಈಗ ದಾರಿನೇ ಇಲ್ವಲ್ಲ, ಯಾವ ಥರ ಹೋಗೋದು ನಾವು ಅಲ್ಲಿಗೆ? ಇಷ್ಟಕ್ಕೆ ತಹಸೀಲ್ದಾರು ಮತ್ತು ಜಿಲ್ಲಾಧಿಕಾರಿ, ಸಬ್ ಇನ್ಸ್ಪೆಕ್ಟ್ರು ಇಷ್ಟು ಕ್ರಮ ತಗೋಬೇಕು. ಇಲ್ಲ ಅಂದರೆ ನಾವು ಇಲ್ಲಿ ಪ್ರಾಣ ಬಿಡಬೇಕಾಗುತ್ತೆ. ಅದಕ್ಕೆ ಜವಾಬ್ದಾರಿ ನೀವೇನೆ. ನಿಮ್ಮ ಹೆಸರು? ನಾಗಮ್ಮ ಅಂತ. ನಮ್ಗೆ ತುಂಬ ಕಷ್ಟ ಸರ್. ನಾವು ದುಡ್ದ್ರೇ ಉಂಟು, ದುಡ್ದಿಲ್ಲ ಅಂದರೆ ನಮಗೆ ಇಲ್ಲ ಸರ್. ನಮ್ಮ ಮನೆಯವರು ತುಂಬ ಕುಡ್ಕ ಸರ್. ಅದು ಬಿಟ್ಟು ನಮ್ಮ ಜಮೀನು ಇರೋದು ನಾವು ಹೋಗ್ಬೇಕು ಬರಬೇಕು ಅಂತಲೇ. ಅದು ನಮ್ಮ ಮನೆಯವರು ಅಲ್ಲ, ಒಬ್ಬರು ಕೂಡ ಇದು ನಮಗೆ ಹೆಲ್ಪ್ ಮಾಡೋರು ಯಾರೂ ಇಲ್ಲ ಸರ್. ನಾವೇ ಹೆಲ್ಪ್ ತಗೋಬೇಕು ಸರ್. ನಮ್ಮ ಜಮೀನು ಏನು ಅಂತ ನಮ್ಗೆ ಬಿಡಿಸ್ಕೊಡಿ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಕಾವೇರಿ ಅಂತ ಸರ್.